ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಇವತ್ತೊಂದು ಸ್ಪೆಷಲ್ ಅಡುಗೆ ತೋರಿಸ್ತೀನಿ ನಾನು. ತುಂಬಾ ಸಿಂಪಲ್ಲು, ಆದರೆ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂತಹ ಅಡಿಗೆ ಇದು. ಏನಿರ್ಬೋದು ಹೇಳಿ ನೋಡೋಣ, ಯೋಚನೆ ಮಾಡ್ತಾ ಇರಿ. ನೋಡಿ ಫ್ರೆಂಡ್ಸ್, ಕರಿಬೇವಿನ ಸೊಪ್ಪು ಎಲ್ರಿಗೂ ಗೊತ್ತಿರುವಂಥದ್ದು, ದಿನಾ ಅಡುಗೆಯಲ್ಲಿ ಬಳಸ್ತಾ ಇರ್ತೀವಿ ಕರಿಬೇವಿನ ಸೊಪ್ಪು. ಆದರೆ ನಾವು ಸಾರು, ಹುಳಿ, ಪಲ್ಯ ಎಲ್ಲದ್ರ ಒಗ್ಗರಣೆಗೆ ಹಾಕ್ತೀವಲ್ವ ಕರಿಬೇವು ಸೊಪ್ಪನ್ನ. ಏನು ಮಾಡ್ತೀವಿ? ಊಟ ಮಾಡುವಾಗ ಎತ್ತುತ್ತೇವೆ, ತೆಗೆದು ಬದಿಗಿಟ್ಟು ಕಸದ ಬುಟ್ಟಿಗೆ ಹಾಕ್ತೀವಿ. ಇದರ ಸತ್ವ ನಮ್ಮ ದೇಹಕ್ಕೆ ಹೋಗ್ಬೇಕಂದ್ರೆ ಕರಿಬೇವು ಸೊಪ್ಪನ್ನ ನಾವು ಚೆನ್ನಾಗಿ ತಿನ್ಬೇಕು ಅಲ್ವಾ? ನಾನು ನಿಮಗೆ ಕರಿಬೇವು ಜಾಸ್ತಿ ಹಾಕಿ ಮಾಡಿರುವ ಚಟ್ನಿ ಪುಡಿ ತೋರಿಸಿದ್ದೀನಿ. ಹಾಗೆಯೇ ಇವತ್ತು ನಾವು ಕರಿಬೇವು ಸೊಪ್ಪಿಂದ ತಂಬುಳಿ ಮಾಡೋಣ. ತುಂಬ ರುಚಿಯಾಗಿರುತ್ತೆ. ನಾನು ನಿಮಗೆ ಟೊಮೆಟೊ ತಂಬುಳಿ ತೋರಿಸಿದ್ದೆ. ನೋಡದೇ ಇರುವವರು ಇಲ್ಲಿ ಐ ಬಟನ್ನಲ್ಲಿ ಹಾಕಿರ್ತೀನಿ. ಟೊಮೆಟೊ ತಂಬುಳಿನೂ ನೋಡಿ, ಸೇಮ್ ಅದೇ ಥರ ಮಾಡುವಂಥದ್ದು. ಇದು ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಕರಿಬೇವು ಸೊಪ್ಪು ಎಲ್ಲರಿಗದರ ಪರಿಣಾಮ ಗೊತ್ತೇ ಇರುತ್ತಲ್ವಾ. ಕರಿಬೇವು ಸೊಪ್ಪು ಜಾಸ್ತಿ ಬಳಸೋದ್ರಿಂದ ನಮಗೆ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಆಗತ್ತೆ. ಹಿಮೋಗ್ಲೋಬಿನ್ ಕಡಿಮೆ ಇರುವವರು ತುಂಬ ಕರಿಬೇವು ಸೊಪ್ಪನ್ನು ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಲೆವೆಲ್ಲು ಮೇಲೆ ಹೋಗುತ್ತೆ. ಇದರಲ್ಲಿ ವಿಟಮಿನ್ ಎ, ಬಿ, ಸಿ, ಇ ಎಲ್ಲ ಅಂಶನೂ ಇದೆ. ಆಂಟಿ ಆಕ್ಸಿಡೆಂಟ್ ಹೌದು. ಇದು ಕೂದಲಿಗೂ ತುಂಬ ಒಳ್ಳೇದಲ್ವಾ. ಎಣ್ಣೆಗೂ ನಾವು ಕರಿಬೇವು ಸೊಪ್ಪು ಹಾಕಿ ತಲೆಗೆ ಹಚ್ಕೊಳ್ಳಕ್ಕೆ ಬಿಸಿ ಮಾಡಿ ಕರಿಬೇವು ಸೊಪ್ಪು ಹಾಕಿ ಎಣ್ಣೆನೂ ಮಾಡಿ ಇಟ್ಕೊಳ್ತೀವಿ. ಎಲ್ಲ ದೃಷ್ಟಿಯಿಂದನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಸೊಪ್ಪಿದು ಕರಿಬೇವು ಸೊಪ್ಪು. ಮಕ್ಕಳಂತೂ ತಿನ್ನೋದೇ ಇಲ್ಲ, ಎತ್ತೆತ್ತಿ ಬದಿಗಿಡ್ತಾರೆ. ನೀವು ತಂಬುಳಿ ಮಾಡಿ ತಿನ್ನಕ್ಕೆ ಕೊಟ್ಬಿಟ್ರೆ ಖುಷಿಲಿ ಊಟ ಮಾಡ್ತಾರೆ ಮಕ್ಕಳು. ಬೇಸಿಗೆಗಂತೂ ಹೇಳಿ ಮಾಡಿಸಿದಂತಹ ಅಡುಗೆ ಇದು. ಈಗ ಸ್ವಲ್ಪ ತಣ್ಣಗಿದ್ರೂ ಬಿಸಿ ಬಿಸಿ ಅನ್ನದ ಜೊತೆಗೆ ಕರಿಬೇವಿನ ಸೊಪ್ಪಿನ ತಂಬುಳಿ ತುಂಬ ರುಚಿಯಾಗತ್ತೆ. ನಾವು ಮಲೆನಾಡವರಲ್ವಾ, ನಮಗೆ ದಿನಾ ಒಂದು ಮಜ್ಜಿಗೆ ಅಡುಗೆ ಆಗಲೇಬೇಕು. ಹಾಗಾಗಿ ನಾನಿವತ್ತು ನಿಮಗೆ ಕರಿಬೇವು ಸೊಪ್ಪಿನ ತಂಬುಳಿ ಮಾಡಿ ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಸಿಂಪಲ್ ಆಗಿರುತ್ತೆ. ಬನ್ನಿ ಸೀದಾ ಹೋಗಿ ಮಾಡೋಣ. ಏನೇನು ಬೇಕಿದಕ್ಕೆ ಎಲ್ಲನೂ ನಾನು ತೋರಿಸ್ಕೊಡ್ತೀನಿ. ಬನ್ನಿ. ಇದಂತೂ ಮೇಯ್ನು, ಕರಿಬೇವು ಸೊಪ್ಪಂತೂ ಮೇಯ್ನು. ಅದ್ರ ಜೊತೆಗೆ ಇನ್ನೇನೇನು ಬೇಕು ಎಲ್ಲ ತೋರಿಸ್ತೀನಿ. ಬನ್ನಿ. ಕರಿಬೇವು ಸೊಪ್ಪಿನ ತಂಬುಳಿ ಮಾಡಕ್ಕೆ ನೋಡಿ, ಕರಿಬೇವು ಸೊಪ್ಪನ್ನ ನಾನು ಚಂದ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೇನೆ ತೆಂಗಿನಕಾಯಿ, 1 ಅಥವಾ 2 ಹಸಿಮೆಣಸಿನಕಾಯಿ, ನಿಮ್ಮಿಷ್ಟ. ತುಂಬ ಖಾರ ಬೇಕಾದ್ರೆ 2 ಹಾಕಿ, ಇಲ್ಲ 1 ಸಾಕು. ಒಂದು 10-15 ಕಾಳುಮೆಣಸು, ಅರ್ಧ ಚಮಚ ಜೀರಿಗೆ, ಆಮೇಲೆ ಉಪ್ಪು, ಹಾಗೆ ಕಡ್ದಿಟ್ಟಿರುವ ಮಜ್ಜಿಗೆ. ಮೊಸರನ್ನ ಕಡ್ದು ಮಜ್ಜಿಗೆ ಮಾಡಿ ಇಟ್ಕೊಳ್ಬೇಕು. ಆದೀತಾ? ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗುದು. ಆಮೇಲೆ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ. ನಾವು ಕರಿಬೇವು ಹಾಕಿನೇ ಒಗ್ಗರಣೆ ಕೊಡೋಣ. ಕಡ್ದಿಟ್ಟಿರುವ ಮಜ್ಜಿಗೆನೂ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಫಸ್ಟ್ ನಾವು ಕಾಳುಮೆಣಸು ಮತ್ತೆ ಜೀರಿಗೆನ ಸ್ವಲ್ಪ ಹುರ್ಕೊಂಡು ಹಾಗೇನೆ ಕರಿಬೇವನ್ನು ಹುರ್ಕೊಳ್ಳೋಣ. ಬನ್ನಿ. ಗ್ಯಾಸ್ ಹಚ್ಚಿ ನಾನು ಒಗ್ಗರಣೆ ಸೌಟಿಟ್ಟೆ. ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಒಂದು ಅರ್ಧ ಚಮಚ ಎಣ್ಣೆ ಹಾಕೊಳ್ತೀನಿ. ಎಣ್ಣೆ ಹಾಕೊಂಡು ಕರಿಬೇವು ಸೊಪ್ಪನ್ನ ಫಸ್ಟ್ ಹಾಕ್ತೀನಿ ನಾನು. ಅದು ಸ್ವಲ್ಪ ಬಾಡ್ಲಿ ಅಷ್ಟೊತ್ತಿಗೆ. ಕರಿಬೇವು ಸೊಪ್ಪನ್ನ ಅದ್ರದ್ದು ಹಸಿ ಸ್ಮೆಲ್ ಹೋಗತ್ತಲ್ವಾ, ಅದೊಂಥರ ಗರಿ ಗರಿ ಆಗತ್ತಲ್ವಾ, ಅಷ್ಟಾಗುವವರೆಗೆ ನಾವು ಅದನ್ನ ಬಾಡಿಸೋಣ. ತುಂಬಾ ಬಾಡಿಸ್ಬೇಕಂತೇನಿಲ್ಲ, ತೀರಾ ಫ್ರೈಯೂ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಮಾಡಿದ್ರೆ ಆಯ್ತಷ್ಟೇ. ನೋಡಿ, ಅರ್ಧ ಹುರಿತಲ್ವಾ ಅದು. ಅದ್ರ ಜೊತೆಗೆ ಈಗ ನಾನು ನೋಡಿ ಜೀರಿಗೆ ಮತ್ತೆ ಕಾಳುಮೆಣಸು ಇಟ್ಕೊಂಡಿದೀವಲ್ವಾ, ಅದನ್ನು ಆಡ್ ಮಾಡಿಬಿಡ್ತೀನಿ. ಹಾಗೇನೆ 1 ಹಸಿಮೆಣಸಿನಕಾಯಿ ಆಡ್ ಮಾಡಿದೆ. ಎಲ್ಲನೂ ಚೆನ್ನಾಗಿ ನಾವು ಹುರ್ಕೊಳ್ಳೋಣ. ಈಗ ನೋಡಿ, ಚಟಪಟ ಚಟಪಟ ಅಂತಿದೆ. ಈಗ 1 ರೌಂಡು ಎಲ್ಲ ಸುಮಾರು ಹುರಿದಾಯ್ತು ನಮ್ದು. ಇದನ್ನ ನಾವೀಗ ತಣ್ಣಗಾಗಕ್ಕೆ ಬಿಡೋಣ. ಗ್ಯಾಸ್ ಆಫ್ ಮಾಡ್ತೀನಿ ನಾನೀಗ. ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡೋಣ. ಈಗ
ನಾವು ಹುರಿದಿಟ್ಕೊಂಡಿರುವಂತಹ ಕರಿಬೇವು, ಕಾಳುಮೆಣಸು, ಜೀರಿಗೆ ಮತ್ತೆ ಒಂದು ಹಸಿಮೆಣಸಿನಕಾಯಿ ಇದೆಯಲ್ವಾ, ಅದು ತಣ್ಣಗಾಯಿತು. ಈಗ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಕ್ವಾಂಟಿಟಿ ಮೇಲೆ ಹೋಗುತ್ತೆ, ನಿಮ್ಗೆ ಎಷ್ಟು ಬೇಕು ಅದ್ರ ಮೇಲೆ. ಜಾಸ್ತಿ ಮಾಡ್ತೀರಂದ್ರೆ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಹಾಕಿ, ಸ್ವಲ್ಪ ಮಾಡ್ತೀರಿ ಅಂದ್ರೆ ಸ್ವಲ್ಪ ತೆಂಗಿನಕಾಯಿ ಸಾಕು. ತೆಂಗಿನಕಾಯಿ ಹಾಕದೆ ನಾನು ಮಿಕ್ಸಿ ಜಾರಿಗೆ. ಹಾಗೇನೆ ಹುರಿದಿಟ್ಕೊಂಡಿರುವಂತಹ ಕರಿಬೇವು ಮತ್ತೆ ಕಾಳುಮೆಣಸು, ಜೀರಿಗೆ, ಒಂದು ಹಸಿಮೆಣಸಿನಕಾಯಿ. ಕಾಳುಮೆಣಸಲ್ಲೂ ಖಾರ ಇರತ್ತಲ್ವಾ, ಹಾಗಾಗಿ ನೀವು ನೋಡ್ಕೊಂಡು ಹಾಕೊಳ್ಳಿ, ತುಂಬಾ ಖಾರ ಬೇಡ. ಈಗ ನಾನು ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಸ್ಮೂತ್ ಆಗಿ ರುಬ್ಕೊಂಡು ಬಂದೆ. ಇದನ್ನೀಗ ಈ ಪಾತ್ರೆಗೆ ಹಾಕ್ತೀನಿ. ಹಾಗೇನೆ ಮಿಕ್ಸಿ ಜಾರನ್ನು ಸ್ವಲ್ಪ ತೊಳೆದು ಆ ನೀರು ಆಡ್ ಮಾಡಿದೆ ನಾನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆಡ್ ಮಾಡ್ತೀನಿ. ಬೇಕಿದ್ರೆ ಒಂದು ಚಿಟಿಕಿ ಸಣ್ಣ ಪೀಸ್ ಬೆಲ್ಲನ್ನು ಆಡ್ ಮಾಡಬಹುದು, ಅದು ಟೇಸ್ಟ್ ಕೊಡತ್ತೆ. ನಾನು ಬೆಲ್ಲ ಹಾಕಲ್ಲ, ಅದಕ್ಕೆ ಈಗ ನಾನು ನೋಡಿ ಕಡ್ದಿರುವಂತಹ ಮಜ್ಜಿಗೆನ ಮಿಕ್ಸ್ ಮಾಡಿದೆ. ನೋಡಿ, ಕಡ್ದಿರೋ ಮಜ್ಜಿಗೆ ಮಿಕ್ಸ್ ಮಾಡಿದೆ. ಇನ್ನೊಂದು ಸ್ವಲ್ಪ ಇರೋದನ್ನು ಹಾಕಿಬಿಡ್ತೀನಿ, ಪೂರ್ತಿ ಹಾಕಿಬಿಡ್ತೀನಿ. ನೋಡಿ ಎಂತ ಕಲರ್ಫುಲ್ ಆಗಿ ಬರುತ್ತೆ ನೋಡಿ. ನೋಡಿದ್ರೆ ತಿನ್ಬೇಕು ಅನ್ಸತ್ತಲ್ವಾ. ಇದು ಕುಡಿಯಕ್ಕೂ ಚೆನ್ನಾಗಿರುತ್ತೆ, ಅನ್ನದ ಜೊತೆಗೆ ತುಂಬಾ ಸೂಪರ್ ಆಗಿರುತ್ತೆ. ಬಿಸಿ ಅನ್ನ ತಂಬುಳಿ ಸಖತ್ತಾದ ಕಾಂಬಿನೇಷನ್. ಈಗ ಇದಕ್ಕೊಂದು ನಾವು ಮಾಮೂಲಿ ಒಗ್ಗರಣೆ, ಸ್ಪೆಷಲ್ ಏನಿಲ್ಲ. ಚೂರು ಉದ್ದಿನ ಬೇಳೆ, ಸಾಸಿವೆ, ಜೀರಿಗೆ ಹಾಗೂ ಒಂಚೂರು ಕರಿಬೇವು ಹಾಕಿ ಒಗ್ಗರಣೆ ಮಾಡೋಣ ನಾವೀಗ. ಗ್ಯಾಸ್ ಹಚ್ಚಿ ಒಗ್ಗರಣೆ ಸೌಟು ಇಡ್ತೀನಿ ನಾನು. ನಿಮ್ಮ ಇಷ್ಟ, ನೀವು ತುಪ್ಪದಲ್ಲೂ ಮಾಡಬಹುದು, ತೆಂಗಿನ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಲೂ ಮಾಡಬಹುದು, ಅಥವಾ ಯಾವುದೇ ರಿಫೈನ್ಡ್ ಆಯಿಲಲ್ಲೂ ಮಾಡಬಹುದು. ಈಗ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿರುತ್ತಲ್ವಾ ಕೊಬ್ಬರಿ ಎಣ್ಣೆ, ಅದಕ್ಕೆ ನಾನು ರಿಫೈನ್ಡ್ ಆಯಿಲಲ್ಲೇ ಮಾಡ್ತಾ ಇದ್ದೀನಿ ಒಗ್ಗರಣೆ. ನೋಡಿ, 1.5 ಚಮಚ ಎಣ್ಣೆ ಹಾಕಿದೆ. ಎಣ್ಣೆ ಬಿಸಿಯಾದ ತಕ್ಷಣ ಅರ್ಧ ಚಮಚ ಉದ್ದಿನ ಬೇಳೆ ಹಾಕಿದೆ. ಉದ್ದಿನ ಬೇಳೆ ಸ್ವಲ್ಪ ಕಲರ್ ಬದಲಾಗ್ತಾ ಇದೆ ಅನ್ನುವಾಗ ನಾನು ಸಾಸಿವೆ ಆಡ್ ಮಾಡ್ತೀನಿ. ಈಗ ನಾನು ಸಾಸಿವೆ ಆಡ್ ಮಾಡಿದೆ, ಜೀರಿಗೆ ಹಾಕಿದೆ, ಕರಿಬೇವು ಆಡ್ ಮಾಡ್ತೀನಿ. ಕರಿಬೇವು ಆಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಗ್ಯಾಸ್ ಎಲ್ಲ ಚಟಾಪಟ. ಎಷ್ಟು ಸಲ ಗ್ಯಾಸ್ ಒರೆಸಿ ಫ್ರೆಂಡ್ಸ್, ಸಾಸಿವೆ ಒಗ್ಗರಣೆ ಮಾಡಿದ್ರಿ ಅಂದರೆ ಇಡೀ ಗ್ಯಾಸ್ ಹಾರಿ ಬಿಡತ್ತೆ. ಒಗ್ಗರಣೆ ಗ್ಯಾಸ್ ಆಫ್ ಮಾಡಿದೆ, ಒಗ್ಗರಣೆ ರೆಡಿ ಆಯಿತು. ಈಗ ಈ ಒಗ್ಗರಣೆನ ಈ ತಂಬಳಿಗೆ ಆ್ಯಡ್ ಮಾಡ್ತೀನಿ ನಾನು. ನೋಡಿ ಎಷ್ಟು ರುಚಿ ರುಚಿಯಾದ ಕರಿಬೇವು ಸೊಪ್ಪಿನ ತಂಬುಳಿ ರೆಡಿ. ಅನ್ನದ ಜೊತೆಗೆ ಹಾಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ಸವಿರಿ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ತುಂಬಾ ಟೇಸ್ಟಿಯಾಗಿರುವಂತಹ ತಂಬುಳಿ ಇದು. ಒಂದ್ಸಲ ಟ್ರೈ ಮಾಡಿ ನೋಡಿ, ಮತ್ತೆ 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 ಮಾಡ್ಕೊಳ್ತೀರಿ. ಯಾಕಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ. ಒಂದು ಮುಷ್ಟಿಗಿಂತ ಜಾಸ್ತಿ ಕರಿಬೇವು ಹಾಕಿರ್ತೀವಿ, ಹಾಗಾಗಿ ತುಂಬಾ ಟೇಸ್ಟಿ. ಒಂದ್ಸಲ ನೀವು ಟ್ರೈ ಮಾಡಿಕೊಂಡು ನೋಡಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಕರಿಬೇವು ಸೊಪ್ಪಿನ ತಂಬಳಿ, ಆರೋಗ್ಯಕರವಾದ ಕರಿಬೇವು ಸೊಪ್ಪಿನ ತಂಬಳಿ. ಯಾಕಂದ್ರೆ ಕರಿಬೇವು ಸೊಪ್ಪು ಹೆಚ್ಚಿನವರು ಬದಿಗೆತ್ತಿ ಇಡ್ತಾರಲ್ವಾ, ಅದರ ಅಂಶ ನಮ್ಮ ದೇಹಕ್ಕೆ ಸಿಕ್ಕಲ್ಲ. ಇದು ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೇದು. ಹಿಮೋಗ್ಲೋಬಿನ್ ಕಡಿಮೆ ಇರುವವರಿಗೂ ತುಂಬಾ ಒಳ್ಳೇದು, ಕೂದಲಿಗೆ ಒಳ್ಳೇದು,
ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಸಿಗ್ತಾ ಇರೋಣ ಹೀಗೆ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಆಗ್ತಾ ಇದೆ ನಿಮ್ಗೆ ಅಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋಗಳನ್ನೆಲ್ಲ ನೋಡಕ್ ಹೇಳಿ. ಸಿಗ್ತಾ ಇರೋಣ ಸೂಪರ್ ಆಗಿರೋ ವಿಡಿಯೋಗಳ ಜೊತೆ. ಆದಿತ್ತಾ? ಬಾಯ್ ಎಲ್ಲರಿಗೂ. ನಮಸ್ತೆ.